ಇವರಿಗೆ ನಮಗೆ ಗೌರವಧನ ಕೊಡಬೇಕು ಅಥವಾ ಕಾಯಮಾತಿ ಮಾಡಬೇಕು, ಕನಿಷ್ಠ ವೇತನ ಕೊಡಬೇಕು ಅನ್ನೋದು ಯಾಕೆ ಇವರಿಗೆ ತಲೆಗೆ ಹೋಗುದಿಲ್ಲ? ಹಾಗಾದ್ರೆ ಇವರಿಗೆ ಮೊನ್ನೆ MP MLಗೆ ಎಲ್ಲ ಸಂಬಳ ಮಾಡ್ಕೊಂಡ್ರಲ್ವಾ? ಇವರು ನಮ್ಮನ್ನೇನಾದ್ರೂ ಕೇಳಿದ್ರ? ಯಾರಾದ್ರೂ ಹೋರಾಟ ಮಾಡಿದ್ರ? ಧರಣಿ ಕೂತ್ರ? ತನ್ನಷ್ಟಕ್ಕೆ ತಾನು ಮಾಡ್ಕೊಂಡ್ರು. ಎಲ್ಲರಿಗೂ ನಮಸ್ಕಾರ. ತಮ್ಮ ಸೇವೆಯನ್ನು ಸರಕಾರಿ ಸೇವೆಯನ್ನಾಗಿ ಪರಿಗಣಿಸಬೇಕು ಅಂತ ಕೋರಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಂದ ಕರ್ನಾಟಕ ರಾಜ್ಯ ಹೈಕೋರ್ಟಿನಲ್ಲಿ ಇದೀಗ ಮತ್ತೊಂದು ರಿಟ್ ಪೆಟಿಷನ್ ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆ ಐರಿನ್ ಡೀಸಾ ಹಾಗೂ ಇತರ 99 ಜನ ಕಾರ್ಯಕರ್ತರು ಸೇವೆಯ ಕಾಯಮಾತಿ ಕೋರಿ ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನು ಹೈಕೋರ್ಟ್ ವಿಚಾರಣೆಗೆ ಅಂಗೀಕರಿಸಿದೆ. 2025 ಮಾರ್ಚ್ 26 ಬುಧವಾರದಂದು ಐರಿನ್ ಡೀಸಾ ಹಾಗೂ ಇತರರ ಪ್ರಕರಣವನ್ನು ವಿಚಾರಣೆಗೆ ಅಂಗೀಕರಿಸಿದ ನ್ಯಾಯಮೂರ್ತಿ ಆರ್ ನಟರಾಜ್ ಅವರ ಪೀಠ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ನೋಟಿಸ್ ಜಾರಿಗೊಳಿಸಿತು. ಇದರಿಂದಾಗಿ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಬೆಂಗಳೂರು ಪ್ರಧಾನ ಪೀಠದಲ್ಲಿ ಸೇವೆಯ ಕಾಯಮಾತಿಯನ್ನ ಕೋರಿ ಒಟ್ಟಾರೆ 5 ರಿಟ್ ಪೆಟಿಷನ್ಗಳು ಅಂಗನವಾಡಿ ಕಾರ್ಯಕರ್ತರಿಂದ ದಾಖಲಾದಂತಾಯಿತು. ಇದಕ್ಕೂ ಮುನ್ನ ಶೃಂಗೇರಿಯ ರಮಾದೇವಿ, ಉಡುಪಿ ಜಿಲ್ಲೆಯ ಫಿಲೋಮಿನಾ ಫರ್ನಾಂಡಿಸ್, ಚಿಕ್ಕಮಗಳೂರು ಜಿಲ್ಲೆಯ ಮಂಜುಳಾ, ದಾವಣಗೆರೆ ಜಿಲ್ಲೆಯ ಉಮಾ, ಶ್ವೇತಾ ಹಾಗೂ ಇತರರು ತಮ್ಮನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ವ್ಯಾಪ್ತಿಗೆ ಸೇರಿಸುವಂತೆ ಕೋರಿ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳಿಗೆ ನಿರ್ದೇಶನವನ್ನು ನೀಡಬೇಕು ಅಂತ ಪ್ರಕರಣಗಳನ್ನ ದಾಖಲು ಮಾಡಿದ್ರು. ಸದರಿ ಪ್ರಕರಣದಲ್ಲಿ ಅರ್ಜಿದಾರರಾದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ತಾವು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಕಳೆದ 25ಕ್ಕೂ ಹೆಚ್ಚು ವರ್ಷಗಳಿಂದ ವಿವಿಧ ಅಂಗನವಾಡಿ ಕೇಂದ್ರಗಳಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದು, ಸರಕಾರಿ ಸೇವಾ ನಿಯಮಗಳ ಪ್ರಕಾರ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥ ಸರಕಾರಿ ನೌಕರರಿಗಿಂತಲೂ ಹೆಚ್ಚು ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಆದರೂ ಸರ್ಕಾರ ಗೌರವ ಧನದ ಹೆಸರಲ್ಲಿ ತಮಗೆ ಸರ್ಕಾರವೇ ನಿಗದಿಪಡಿಸಿದ ಕನಿಷ್ಠ ಕೂಲಿಗಿಂತಲೂ ಕಡಿಮೆ ಮೊತ್ತದ ಗೌರವ ಧನವನ್ನು ನೀಡ್ತಾ ಇದೆ. ಇದರಿಂದ ತಮ್ಮ ಜೀವನ ನಿರ್ವಹಣೆ ತುಂಬಾ ಕಷ್ಟವಾಗಿದೆ. ಸೇವೆ ಕಾಯಮಾತಿಗಾಗಿ ದಶಕಗಳಿಂದಲೂ ಹೋರಾಟವನ್ನು ನಡೆಸಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಗಳನ್ನು ಸಲ್ಲಿಸಿದರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. 2025 ಆಗಸ್ಟ್ 31ರಂದು ಗುಜರಾತ್ ಹೈಕೋರ್ಟ್ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಸರಕಾರಿ ಸೇವೆಯ ನೌಕರರನ್ನಾಗಿ ಪರಿಗಣಿಸಿ ಅವರನ್ನೆಲ್ಲ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ದರ್ಜೆಯ ನೌಕರರನ್ನಾಗಿ ಪರಿಗಣಿಸಬೇಕು ಎಂದು ಗುಜರಾತ್ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದಂಥ ನಿರ್ದೇಶನವನ್ನ ನೀಡಿದ್ದು ಇರುತ್ತದೆ. ಹೀಗಾಗಿ ತಮ್ಮ ಸೇವೆಯನ್ನು ಸಹ ಸರಕಾರಿ ನೌಕರರ ಸೇವೆಯನ್ನಾಗಿ ಪರಿಗಣಿಸುವಂತೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕು ಅಂತ ಅರ್ಜಿಯಲ್ಲಿ ಕೇಳಿಕೊಂಡಿರುತ್ತಾರೆ. ಪ್ರಕರಣದಲ್ಲಿ ಅರ್ಜಿದಾರ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ನ್ಯಾಯವಾದಿ ಶಂಕರ್ ಭಟ್ ಅವರು ವಕಾಲತ್ತು ವಹಿಸಿದ್ದಾರೆ. ಸೇವೆಯ ಕಾಯಮಾತಿ ಕೋರಿರುವ ಅಂಗನವಾಡಿ ಕಾರ್ಯಕರ್ತೆಯರಾದ ಐರಿನ್ ಡೀಸಾ ಹಾಗೂ ನ್ಯಾಯವಾದಿ ಶಂಕರ್ ಭಟ್ ಅವರು ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಏನೇನು ಹೇಳ್ತಾರೆ ಅನ್ನೋದನ್ನ ನಾವೀಗ ಕೇಳೋಣ ಬನ್ನಿ. ನನ್ನ ಹೆಸರು ಐರಿನ್ ಡೀಸಾ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ನಾನು 33 ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈಗ ನನ್ನ ಗೌರವಧನ 11,500. ನಿನ್ನೆ ಸೇರಿದವರಿಗೆ ಗೌರವಧನ 11,000. ಅಂದರೆ ನನ್ನ ಸರ್ವಿಸಿಗೇನೋ ನಿನ್ನೆ ಸೇರಿದವರ ಸರ್ವಿಸಿಗೇನೋ ವ್ಯತ್ಯಾಸ ಇರೋದು 500 ರೂಪಾಯಿ. ಎಷ್ಟು ವಿಪರ್ಯಾಸ ಇದೆ! ಹೀಗೆ ನಮ್ಮ ಪ್ರಧಾನಮಂತ್ರಿಯವರು ICDS ಒಂದು ಇದೆ ಅಂತಲೇ ಅವರಿಗೆ ಗೊತ್ತಿಲ್ಲ. ಹಾಗೆ ರಾಜ್ಯ ಸರ್ಕಾರ ಕೂಡ ಪ್ರತಿ ಸಲ ಹೋರಾಟಕ್ಕೆ ಹೋದಾಗ ಬಿಸ್ಕೆಟ್ ರೂಪದಲ್ಲಿ ನಮಗೆ 500 ರೂಪಾಯಿ ಹೋರಾಟಕ್ಕೆ ಕೂತೇ ಇದುವರೆಗೆ 11,500 ರೂಪಾಯಿ ನಾವು ಪಡ್ಕೊಂಡಿದ್ದು. ಹೀಗಿರುವಾಗ ಕೆಲಸದ ಒತ್ತಡ, ಸೆಂಟ್ರಲ್ ಗೌರ್ಮೆಂಟ್, ಇದು ನಮ್ಮ ಸ್ಕೀಮ್ ಸೆಂಟ್ರಲ್ ಸ್ಕೀಮ್ ಆಗಿದ್ದರಿಂದ ನಮಗೆ 2 ಕಡೆಯಿಂದ ವೇತನ ಸಿಗುತ್ತೆ. ರಾಜ್ಯ ಸರ್ಕಾರದ ವೇತನವೂ ಬರುತ್ತೆ, ಗೌರವಧನವೂ ಬರುತ್ತೆ, ಹಾಗೂ ಕೇಂದ್ರ ಸರ್ಕಾರದ ಗೌರವಧನವೂ ಬರುತ್ತೆ. 2 ಕಡೆಯವರು ಇದುವರೆಗೆ ಹೋರಾಟ ಕೂತಿದ್ದಕ್ಕೆ ನಮಗೆ ಗೌರವಧನ ಹೆಚ್ಚಳ ಮಾಡಿದರೆ 500 ಪ್ರತಿ ವರ್ಷ ಮಾಡಿದರೂ ಕೂಡ ಇವತ್ತು ನಮ್ಮ ಗೌರವಧನ 30,000 ಹೆಚ್ಚಾಗ್ತಿತ್ತು, 34,000 ಆಗ್ತಿತ್ತು. ಈ ರೀತಿ ನಾವು ಬೀದಿಯಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿಯೇ ನಮಗೆ ಬರ್ತಿರಲಿಲ್ಲ. ಕೆಲಸದ ಒತ್ತಡ ಅಂತೂ ಕೇಂದ್ರ ಸರ್ಕಾರದಿಂದ ಪೋಷಣ್ ಟ್ರ್ಯಾಕರ್, ಮಾತೃವಂದನ, ಪೋಷಣ್ ಮಾಸಾಚರಣೆ, ಒಂದು ಸಲ ಪ್ರಾರಂಭದಲ್ಲಿ
ಒಂದು 500 ರೂಪಾಯಿ ಕೊಡೋಕ್ಕೆ ಶುರು ಮಾಡಿದ್ರು. ಹಠಾತ್ತಾಗಿ ಅದನ್ನು ನಿಲ್ಲಿಸಿಬಿಟ್ರು. ಆಮೇಲೆ ನೀವು ಹೀಗೆ ಬಾಯಲ್ಲಿ ಹೇಳ್ಕೊಂಡು ಮಾಡಿ ಅನ್ನುವಂಥದ್ದು. ಹೀಗೆ ಈಗ ಮೊಟ್ಟೆ ವಿತರಣೆ ಮಾಡಿ ಅಂತಾರೆ. ಮೊಟ್ಟೆಗೆ ಯಾರು ಹಣ ಕೊಡಬೇಕು? ಮುಂಗಡವಾಗಿ ಅವರು ಯಾವತ್ತೂ ನಮಗೆ ಕೊಟ್ಟಿದ್ದೇ ಇಲ್ಲ. ನಾವು ನಮ್ಮ ಗೌರವನ 11,500 ಏನು ಗೌರವಧನ ಇದೆ ಅದರಲ್ಲೇ ಅದನ್ನು ಭರಿಸಿ 3,000, 4,000, 5,000, 15, 20 ಗರ್ಭಿಣಿ ಬಾಣಿ ಅಂತ ಕೆಲವು ಸೆಂಟ್ರಲ್ ಇರ್ತಾರೆ, 50 ಮಕ್ಕಳು ಇರ್ತಾರೆ, ಎಷ್ಟು ಮೊಟ್ಟೆಗೆ ಹಣ ಬೇಕಾಗ್ಬೋದು ಅಂತ ಎಲ್ಲರೂ ಕೂತ್ಕೊಂಡು ಇದನ್ನು ಯೋಚನೆ ಮಾಡಿದ್ರೆ ರಿಸಲ್ಟ್ ಅಲ್ಲೇ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇವರಿಗೆ ಒಂದು ICDS ಇಲಾಖೆ ಕೆಲಸಕ್ಕೆ ಬೇಕು. ಎಲ್ಲ ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿಸ್ಬೇಕು, ಮಾತೃವಂದನ ಮಾಡಿಸ್ಬೇಕು, ಮಿಷನ್ ಶಕ್ತಿ ಯೋಜನೆ ಮಾಡಿಸ್ಬೇಕು, ಶ್ರೀ ಶಕ್ತಿ ಯೋಜನೆ ಬೇಕು, ಗೃಹಲಕ್ಷ್ಮಿ ಯೋಜನೆ ಬೇಕು. ಇವೆಲ್ಲ ಕೆಲಸಗಳು ನಮ್ಮಿಂದನೇ ಆಗಬೇಕು ಅನ್ನೋದಾದರೆ ಇವರಿಗೆ ನಮಗೆ ಗೌರವಧನ ಕೊಡಬೇಕು ಅಥವಾ ಕಾಯಮಾತಿ ಮಾಡಬೇಕು, ಕನಿಷ್ಠ ವೇತನ ಕೊಡಬೇಕು ಅನ್ನೋದು ಯಾಕೆ ಇವರಿಗೆ ತಲೆಗೆ ಹೋಗುವುದಿಲ್ಲ? ಹಾಗಾದರೆ ಇವರಿಗೆ ಮೊನ್ನೆ MP MLಗೆ ಎಲ್ಲ ಸಂಬಳ ಮಾಡ್ಕೊಂಡ್ರಲ್ವಾ? ಇವರು ನಮ್ಮನ್ನೇನಾದರೂ ಕೇಳಿದ್ರಾ? ಯಾರಾದ್ರೂ ಹೋರಾಟ ಮಾಡಿದ್ರಾ? ಧರಣಿ ಕೂತ್ರ? ತನ್ನಷ್ಟಕ್ಕೆ ತಾನು ಮಾಡಿಕೊಂಡ್ರು. ಹಾಗಾದರೆ ನಾವು ಧರಣಿ ಕೂತ್ಕೊಂಡೇ ಗೌರವಧನ ಕೇಳಬೇಕಾದ್ರೆ ಈ ಸ್ಕೀಮ್ ಏನಕ್ಕೆ? ನನ್ನ ಸಹೋದ್ಯೋಗಿ ಒಬ್ಬರು ಮೊನ್ನೆ 60 ವರ್ಷಕ್ಕೆ ರಿಟೈರ್ಡ್ ಆದರು. ಅಕಸ್ಮಾತ್ತಾಗಿ ಅವರು ನನಗೆ ಸಿಕ್ಕಿದಾಗ ನಿಮ್ಮ ಜೀವನದ ಪರಿಸ್ಥಿತಿ ಬಗ್ಗೆ ನಾನು ವಿಚಾರಿಸಿದಾಗ ಅವರು ಹೇಳಿದರು, ಗೃಹಲಕ್ಷ್ಮಿ 2,000 ಏನು ಬರುತ್ತೆ ಅದರಲ್ಲಿ ನನ್ನ ದಿನ ಹೋಗ್ತಾ ಇದೆ, ಅದು ಬರೆದಿದ್ರೆ ನನ್ನ ದಿನಚರಿ ಅಲ್ಲೇ ನಿಂತು ಬಿಡುತ್ತೆ, ದುಡಿಯೋ ಶಕ್ತಿ ನನಗೆ ಇಲ್ಲ, ಜೀವನ ಹೀಗೆ ಅಂತ ಹೇಳ್ಬಿಟ್ಟು ಅವರು ನನಗೆ ವಿವರವಾಗಿ ಹೇಳಿದರು. ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ, ಎಷ್ಟೋ ನಮ್ಮ ಹೆಣ್ಣುಮಕ್ಕಳು 60 ವರ್ಷ ರಿಟೈರ್ಡ್ ಆದಮೇಲೆ ಮಕ್ಕಳು ನೋಡದೆ ಬೀದಿಯ ಪಾಲಾಗಿ ಸಾವನ್ನಪ್ಪಿದ್ದಾರೆ. ನಮ್ಮಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ವಿಧವೆಯರಿದ್ದಾರೆ, ಪರಿತ್ಯಕ್ತರಿದ್ದಾರೆ, ಎಲ್ಲ ಸಿಂಗಲ್ ಪೇರೆಂಟೇ ತುಂಬ ಜನ ಇದ್ದಾರೆ, ಅಂಗವಿಕಲರಿದ್ದಾರೆ. ಹಾಗಾದರೆ 11 ಈ ದಿನಸಿ ಎಲ್ಲದರ ಬೆಲೆ ಗಗನಕ್ಕೆ ಏರಿರುವಾಗ ಇತ್ತೀಚೆಗೆ ಒಂದು ಮದುವೆ ಮಾಡಲಿಕ್ಕೆ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ಗೊತ್ತಿದೆ. ಅದು ಒಂದು ಹೆಣ್ಣುಮಗು ಇದ್ದರೆ ಅದನ್ನು ಮದುವೆ ಮಾಡಿ ಕೊಡೋಕ್ಕೂ ಅಂಗನವಾಡಿ ಕಾರ್ಯಕರ್ತೆಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಿರುವಾಗ ಪ್ರತಿ ಸಲ ನಾನೊಂದು ಆರ್ಟಿಕಲ್ ಓದಿದ್ದೆ, 20 ವರ್ಷದವನಿದ್ದಾಗ ಒಂದು ವಿಷಯಕ್ಕಾಗಿ ಹೋರಾಟ ಮಾಡಿದ ವ್ಯಕ್ತಿ 60 ವರ್ಷ ಇದ್ದಾಗಲೂ ಅದೇ ವಿಷಯಕ್ಕೆ ಹೋರಾಟ ಮಾಡ್ತಿದ್ದಾರೆ ಅಂದರೆ ಆ ಹೋರಾಟಕ್ಕೆ ಬೆಲೆ ಇದೆಯಾ? ಆ ಹೋರಾಟದಲ್ಲಿ ಏನು ಸಾಧ್ಯವಿಲ್ಲ, ಹೋರಾಟ ಮಾಡಿ ಏನು ಸಾಧ್ಯವಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಹಾಗಾದರೆ ಹೋರಾಟಕ್ಕೆ ಬೆಲೆ ಇಲ್ಲ, ಅದರ ಹೋರಾಟದಲ್ಲಿ ಭ್ರಷ್ಟಾಚಾರ ಇರಬಹುದು. ಈ ರೀತಿ ಒಂದು ವಿಷಯ ನಾನು ಆರ್ಟಿಕಲಲ್ಲಿ ಓದಿದೆ. ಅದಕ್ಕೂ ಇದೆಲ್ಲವನ್ನ ನೋಡಿಬಿಟ್ಟು ಮನನೊಂದು ಎಲ್ಲಿಯೂ ನಮಗೆ ಬೆಲೆ ಸಿಗ್ತಾ ಇಲ್ಲ, ಗೌರವ ಸಿಗ್ತಾ ಇಲ್ಲ. ಅಧಿಕಾರಿಗಳು ಕೂಡ ನಮ್ಮ ಪರವಾಗಿ ನಿಲ್ಲಬಹುದು, ಅಧಿಕಾರಿಗಳು ಕೆಲವೊಮ್ಮೆ ನಮ್ಮ ಪರವಾಗಿ ನಿಲ್ಲೋದಿಲ್ಲ. ಅವ್ರದ್ದು ಕೆಲಸನೇ ಆನ್ಲೈನೇ, ಅವರು ಮಾತಾಡ್ಬೋದು. ನಮ್ಮ ಕಾರ್ಯಕರ್ತರಿಗೆ ತುಂಬ ಕೆಲಸದ ಒತ್ತಡ ಇದೆ ಅಂತ ನಮಗೆ ಅವ್ರು ಸಪೋರ್ಟ್ ಕೊಡ್ಬೋದು. ಆದರೆ ಅವರು ಸರ್ಕಾರದ ಬಗ್ಗೆ ಮಾತಾಡಬೇಡ್ರಿ, ಇಲಾಖೆ ಬಗ್ಗೆ ಮಾತಾಡಬೇಡಿ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೇವೆ. ಹೀಗಿರುವಾಗ ಎಲ್ಲಿಗೆ ಹೋಗಬೇಕು ನ್ಯಾಯಕ್ಕೋಸ್ಕರ? ಕೊನೆಗೆ ನಮಗೆ ತಲೆಗೆ ಬಂದಿದ್ದು, ಗುಜರಾತ್ನಲ್ಲಿ ನಮ್ಮ ಸಹೋದ್ಯೋಗಿಗಳು ಹೈಕೋರ್ಟ್ ಮೆಟ್ಲೇರಿರುವುದು, ಅವರಿಗೆ ಅದರಲ್ಲಿ ಜಯ ಸಿಕ್ಕಿದೆ. ಸಿ ದರ್ಜೆ ಡಿ ದರ್ಜೆ ನೌಕರನಾಗಿ ನಮ್ಮನ್ನು ಪರಿಗಣಿಸಿ ಅಂತ ಅವರು ಕೇಳ್ಕೊಂಡಾಗ ಅವರಿಗೆ ಅದರ ಜಯ ಸಿಕ್ಕಿದ್ದು ನೋಡಿಬಿಟ್ಟು ಅದೇ ನಿಟ್ಟಿನಲ್ಲಿ ನಾವು ಕೂಡ ಕರ್ನಾಟಕ ಸರ್ಕಾರದಲ್ಲಿ ನಮ್ಮನ್ನು CD ದರ್ಜೆ ನೌಕರನಾಗಿ ಪರಿಗಣಿಸಿ ಅಂತ ಹೇಳಿಬಿಟ್ಟು ನಾವು ಹೈಕೋರ್ಟ್ ಮೆಟ್ಲನ್ನು ಏರಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ತಮ್ಮ ಸೇವೆಯನ್ನು ಸರ್ಕಾರಿ ಸೇವೆಯಲ್ಲಿ ಕಾಯಂಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಿಟ್ ಅರ್ಜಿಯನ್ನು ದಾಖಲಿಸಿದ್ದಾರೆ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಉಡುಪಿ, ಚಿಕ್ಕಮಗಳೂರು ಮತ್ತು ದಾವಣಗೆರೆ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಈಗಾಗಲೇ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. 2022ನೇ ಇಸ್ವಿಯಲ್ಲಿ ಏನು ಗ್ರ್ಯಾಚುಯಿಟಿ ಜಡ್ಜ್ಮೆಂಟ್ ಬಂತು ಸುಪ್ರೀಂ ಕೋರ್ಟ್ದು, ಅದರ ಮೇಲೆ 2024ರ ಆಗಸ್ಟಲ್ಲಿ ಗುಜರಾತ್ ಹೈಕೋರ್ಟ್ನ ತೀರ್ಪು ಏನು ಬಂತು, ಅವರನ್ನು ಗ್ರೂಪ್ C ಮತ್ತು ಗ್ರೂಪ್ D ದರ್ಜೆಯಲ್ಲಿ ಕಾಯಂಗೊಳಿಸಬೇಕು, ಅವರಿಗೆ ಎಲ್ಲ ಸವಲತ್ತುಗಳನ್ನು ಪೂರ್ವಾನ್ವಯ ಕೊಡಬೇಕು, ಅವರನ್ನು ಸರ್ಕಾರಿ ನೌಕರರು ಅಂತ ಟ್ರೀಟ್ ಮಾಡಬೇಕು ಅಂತ ಏನು ನಿರ್ದೇಶನ ಇದೆ, ಆ ಪ್ರಕಾರ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅನೇಕ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ರಿಟ್ ಅರ್ಜಿಯನ್ನು ದಾಖಲೆ ಮಾಡಿದ್ದಾರೆ.